ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈಕಾರ ಹಾಕುವ ಯುವಕರ ಕಪಾಳಕ್ಕೆ ಹೊಡೀರಿ ಎಂಬ ಸಚಿವ ಶಿವರಾಜ್ ತಂಗಡಗಿಯವರ ಹೇಳಿಕೆ ಹತಾಶೆಯ ಭಾವನೆಯಿಂದ ಕೂಡಿದೆ. 2024ರ ಲೋಕಸಭಾ ಚುನಾವಣೆಯ ಮತದಾನಕ್ಕೂ ಮೊದಲೇ ಕಾಂಗ್ರೆಸ್ ಸೋಲೊಪ್ಪಿಕೊಂಡಿರೋದು ವೇದ್ಯವಾಗ್ತದೆ ಅಂತ ಬೆಳ್ತಂಗಡಿ ಶಾಸಕ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿ ಹರೀಶ್ ಪೂಂಜಾ ಲೇವಡಿಯನ್ನ ಮಾಡಿದ್ದಾರೆ. ಸಚಿವ ತಂಗಡಗಿ ಹೇಳಿಕೆಯನ್ನ ಬಿಜೆಪಿ ತೀಕ್ಷ್ಣವಾಗಿ ಖಂಡಿಸುತ್ತೆ. ಅವರಿಗೆ ತಾಕತ್ತಿದ್ರೆ ಮೊದಲು ಕಾಂಗ್ರೆಸ್ ಸರ್ಕಾರವನ್ನ ಸರಿದಾರಿಗೆ ತರಲಿ. ಸ್ವತಃ ಹಿಂದುಳಿದ ಸಮುದಾಯಕ್ಕೆ ಸೇರಿದವರಾಗಿದ್ದ ದಲಿತ ಹಿಂದುಳಿದ ವರ್ಗದವರ ಕುರಿತು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ಧೋರಣೆಯನ್ನ ಸರಿಪಡಿಸಲು ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಭಾಗ್ಯಗಳಿಗೆ ಹಣ ಹೊಂದಿಸಲು ದಲಿತ ಮತ್ತು ಹಿಂದುಳಿದ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದೆ. ಕಳೆದ ವರ್ಷ ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ 11,000 ಕೋಟಿ ರೂಪಾಯಿ ಹಾಗೂ ಈ ವರ್ಷ 14,000 ಕೋಟಿ ರೂಪಾಯಿಗಳನ್ನ ಬಿಟ್ಟಿ ಭಾಗ್ಯಗಳಿಗೆ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಶಾಸಕ ಹರೀಶ್ ಪೂಂಜಾ ಇದೀಗ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಉಪಯೋಗ ಆಗ್ತಕ್ಕಂಥ ಅನುದಾನ ಏನಿದೆ, ಕಳೆದ ಬಾರಿ ಸುಮಾರು 11,000 ಕೋಟಿ ರೂಪಾಯಿ, ಈ ವರ್ಷದ ಸುಮಾರು 14,000 ಕೋಟಿ ರೂಪಾಯಿಗಳು ಈ ರಾಜ್ಯದ ಎಸ್ಸಿ ಮತ್ತು ಈ ರಾಜ್ಯದ ಎಸ್ಟಿ ಸಮುದಾಯಗಳಿಗೆ ಉಪಯೋಗ ಆಗತಕ್ಕಂಥ ಅನುದಾನವನ್ನು ನೀವು ನಿಮ್ಮ ಚುನಾವಣಾ ರಾಜಕೀಯದ ಗಿಮಿಕ್ ಆಗಿರ್ತಕ್ಕಂಥ ಗ್ಯಾರಂಟಿಗೆ ಉಪಯೋಗ ಮಾಡುವ ಮೂಲಕ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಅನುದಾನವನ್ನು ನೀವು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಇವತ್ತು ಆ ಸಮಾಜದ ಬಂಧುಗಳು ಈ ಮಾತನ್ನು ಆಡಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ಶಿವರಾಜ್ ತಂಗಡಗಿ ಅವರಿಗೆ ನೆನಪು ಮಾಡಿಕೊಳ್ತೇನೆ. ನೀವು ಅದೇ ಸಮುದಾಯದಲ್ಲಿ ಹುಟ್ಟಿ ಬೆಳೆದು ಅದೇ ಸಮುದಾಯದಲ್ಲಿ ಶಾಸಕರಾಗಿ ಇವತ್ತು ಅದೇ ಸಮುದಾಯದ ಕೋಟದಲ್ಲಿ ಮಂತ್ರಿಗಳಾಗಿ ಇವತ್ತು ಎಸ್ಸಿ ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಎಸ್ಟಿ ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಅನುದಾನವನ್ನು ವಂಚನೆ ಮಾಡತಕ್ಕಂಥ ನಿಮ್ಮ ಸರ್ಕಾರದ ವಿರುದ್ಧ ನೀವು ನಿಮ್ಮ ಸಮುದಾಯದ ಪರವಾಗಿ ನೀವು ಮಾತಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ನೀವಿವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ಮುಚ್ಚಿ ಹಾಕುವ ನಿಟ್ಟಿನಲ್ಲಿ ಮೋದಿಯವರ ವಿರುದ್ಧ ಆಡಿರ್ತಕ್ಕಂಥ ಮಾತನ್ನು ನಾವು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ.